ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಲಿಖಿತಾಸ್ ಚಾನಲ್. ಇವತ್ತು ಒಂದು ಆರೋಗ್ಯಕರವಾದ 3 ಥರದ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಒಂದು ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಇದು ನಮ್ಮ ಗಾರ್ಡನ್ದೇ ಸೊಪ್ಪು, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು. ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಊಟ ಮಾಡೋದಕ್ಕೂ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು. ಈ ಸೊಪ್ಪಿನ ಸಾಂಬಾರು ಜೊತೆ ಮುದ್ದೆ, ಅನ್ನ ಯಾವುದಕ್ಕಾದರೂ ನಾವು ಇದನ್ನು ಊಟ ಮಾಡ್ಬೋದು. ಫಸ್ಟು ಇದನ್ನು ನೀಟಾಗಿ ಎಲ್ಲ ಮಣ್ಣಿರುತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದು 3-4 ಸಲ ವಾಶ್ ಮಾಡ್ಕೋಬೇಕು. ಈ ಮಳೆ ಬರೋದ್ರಿಂದ ತುಂಬ ಒಂಥರ ಮಣ್ಣು ಕೆಸರೆಲ್ಲ ಇರುತ್ತೆ. ನೀಟಾಗಿ ವಾಶ್ ಮಾಡ್ಕೋಬೇಕು ಸೊಪ್ಪನ್ನು, ಇಲ್ಲಾಂದರೆ ಸಾಂಬಾರಲ್ಲೆಲ್ಲ ಕರ ಅಂತ ಇರುತ್ತೆ ಮಣ್ಣಿಂದೆಲ್ಲ. ನಾನೊಂದು 2 ಸ್ಪೂನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆನೂ ಸಹ ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು 3-4 ಸಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಬೇಕು. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬಾರ್ದು. ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಬೇಯೋದಕ್ಕೆ, ಒಂದು ಸ್ವಲ್ಪ ಅರಿಶಿನ. ಇವಾಗ ಹೆಚ್ಚಿಟ್ಟಿರ್ತಕ್ಕಂಥ ಸೊಪ್ಪನ್ನು ಹಾಕಬೇಕು. ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸೊಪ್ಪು. ಇವಾಗ ಹಸಿಮೆಣ್ಸಿನ್ಕಾಯಿ ಉದ್ದುದ್ದಕ್ಕೆ ಹೆಚ್ಚಿರೋದು ಒಂದು 3 ಹಾಕಿದ್ದೀನಿ. ಖಾರದ ಪುಡಿ ಹಾಕಬಾರ್ದು, ಟೇಸ್ಟ್ ಚೆನ್ನಾಗಿ ಬರೋಲ್ಲ ಸೊಪ್ಪಿನ ಸಾರಿಗೆ. ಯಾವಾಗಲೂ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಬೇಕು. ಒಂದು ಸ್ವಲ್ಪ ಟೊಮೆಟೊ, ಒಂದು ಸ್ವಲ್ಪ ಹಸಿ ಕೊಬ್ಬರಿ. ಟೊಮೆಟೊ ಇಷ್ಟ ಇದ್ದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹುಣಸೆ ಹುಳಿನೇ ಹಾಕ್ಬೋದು. ಹಸಿ ಕೊಬ್ಬರಿ ಹಾಕಿದಷ್ಟು ಸಾರಿಂದು ರುಚಿ ಚೆನ್ನಾಗಿ ಬರುತ್ತೆ. ಎಲ್ಲದನ್ನು ಹಾಕ್ಬಿಟ್ಟು ಒಂದು 3-4 ವಿಷಲ್ ಹಾಕಿಸ್ಬೇಕು. ಬೇಳೆ ಸೊಪ್ಪು ಎಲ್ಲ ನೀಟಾಗಿ ಬೆಂದ್ಕೋಬೇಕು. ಸಾರು ಆವಾಗ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಒಂದು ಪಾತ್ರೆಗೆ ಎಣ್ಣೆ. ನಾನು ಬೆಳ್ಳುಳ್ಳಿ ಹಾಕ್ತೀನಿ ಸೊಪ್ಪಿನ ಸಾರಿಗೆ. ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊಪ್ಪಿನ ಸಾರಿಂದು. ಹಿಂಗು ಬೇಕಾದರೂ ಹಾಕ್ಕೋಬೋದು, ಬೆಳ್ಳುಳ್ಳಿ ಯೂಸ್ ಮಾಡಲಿಲ್ದವರು ಹಿಂಗೆ ಹಾಕ್ಕೋಬೋದು. ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಕರಿಬೇವು. ಈಗ ನೋಡಿ ಬೆಂದಿರ್ತಕ್ಕಂಥ ಸೊಪ್ಪು ಮತ್ತು ಬೇಳೆ ಮಿಶ್ರಣ ಇದು ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ. ಇವಾಗ ಒಂದು ಕಡ್ಗೋಲಿಂದ ಈ ಥರ ಎಲ್ಲನೂ ನೀಟಾಗಿ ಮ್ಯಾಶ್ ಮಾಡಬೇಕು. ಮಸಿಬೇಕು ಅಂತಾರಲ್ಲ, ಮಸಿಯೋದಂದರೆ ಅದೇ ನೀಟಾಗಿ ಎಲ್ಲ ಮ್ಯಾಶ್ ಮಾಡಬೇಕು. ಈ ಕಡ್ಗೋಲಿಂದನೇ ಮಾಡಿದರೆ ನೀಟಾಗಿ ಎಲ್ಲ ಮ್ಯಾಶ್ ಆಗುತ್ತೆ ಎಲ್ಲ. ಆ ಮಿಶ್ರಣ ಈ ಒಗ್ಗರಣೆಗೆ ಹಾಕಬೇಕು. ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ, ಸಾಂಬಾರು ಪುಡಿ, ಒಂದು 2 ಸ್ಪೂನ್ ಸಾಂಬಾರು ಪುಡಿ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಹಾಕೋದ್ರಿಂದ. ಉಪ್ಪು, ಬೇಗನೂ ಆಗಿಬಿಡುತ್ತೆ, ಅಷ್ಟೇ ರುಚಿಕರ ಆರೋಗ್ಯಕರವಾದ. ಇದು ಒಂದು ಸ್ವಲ್ಪ ಹಾಲಿನ ಕೆನೆ ಹಾಕ್ತಾಯಿದ್ದೀನಿ. ಹಾಲು ಇಲ್ಲಾಂದರೆ ಹಾಲಿನ ಕೆನೆ ಹಾಕಿದರೆ ಸೊಪ್ಪಿನ ಸಾರಿನ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಈ ಸಾರು. ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಟೊಮೆಟೊ ಮತ್ತು ಹುಣಸೆ ಹುಳಿ 2 ಹಾಕಿರೋದ್ರಿಂದ ಒಂದು ಸ್ವಲ್ಪ ಬೆಲ್ಲ ಹಾಕಿದರೆ ಬ್ಯಾಲೆನ್ಸ್ ಆಗುತ್ತೆ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮೇಲ್ಗಡೆ.
ಬೇಕಂದರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು. ನನಗಿಷ್ಟೇ ಗಟ್ಟಿ ಸಾಕು ಅನ್ನಿಸ್ತು, ಅದಕ್ಕೆ ಅಷ್ಟೇ ಮಾಡಿಕೊಂಡೆ. ಇನ್ನೊಂದು ಸ್ವಲ್ಪ ನೀರು ನಂಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು. ಒಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಬಿಡ್ಬೇಕು. ಸಾರು ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಬಿಡಬೇಕು. ನೋಡಿ ಈ ಥರ ಆಗಿದೆ ಸಾಂಬಾರು. ಬಿಸಿ ಬಿಸಿ ಅನ್ನಕ್ಕೆ, ಮುದ್ದೆಗೆ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.